ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಂದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಭೂಮಿ ನೋಡಲು ಬಂದಿದ್ದೇನೆ. ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಅದ್ಭುತವಾದಂಥ ಡೈಲಾಗ್ಗಳನ್ನು ನೋಡೋಣ. ಇತಿಹಾಸ ಪ್ರೇಮಿಗಳೇ, ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಬರೀ ಕಲ್ಲು ಮಣ್ಣಿನ ಮೂರ್ತಿಗಳಲ್ಲ. ಇವು ಕೇವಲ ಸಿಮೆಂಟಿನ ಶಿಲ್ಪಗಳಲ್ಲ. ಇದು ಬ್ರಿಟಿಷರ ವಿರುದ್ಧ ರಣರಂಗದಲ್ಲಿ ಹೋರಾಡಿದ ಕಿತ್ತೂರಿನ ವೀರರ ಗಂಡುಗಲಿಗಳ ಶೌರ್ಯದ ಪ್ರತಿರೂಪ. ಹೌದು, ಇದುವೇ ಸಂಗೊಳ್ಳಿಯ ಹೆಮ್ಮೆಯ ಶೌರ್ಯವನ. ಇಲ್ಲಿನ ಪ್ರತಿಯೊಂದು ಶಿಲ್ಪವೂ ರಾಯಣ್ಣನ ತ್ಯಾಗ, ಸ್ವಾಭಿಮಾನ, ಧೈರ್ಯ, ಹೋರಾಟದ ಕಿಚ್ಚು, ಸಾಹಸದ ಕಥೆಯನ್ನೇ ಹೇಳುತ್ತವೆ. ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ನಮ್ಮ ನಾಡಿನ ಕಿತ್ತೂರಿನ ತಾಯಿ ರಾಣಿ ಚೆನ್ನಮ್ಮನನ್ನು ಸೆರೆಮನೆಯಲ್ಲಿ ಬಂಧಿಸಿದಾಗ ಆ ಬ್ರಿಟಿಷ್ ಅಧಿಕಾರಿಗಳ ಎದುರು ಇದೇ ಮಣ್ಣಿನ ಮಗ ರಾಯಣ್ಣ ಸಿಂಹದ ಥರ ಹೇಗೆ ಗರ್ಜಿಸಿದ ಅನ್ನುವುದಕ್ಕೆ ಈ ಸ್ಥಳವೇ ಸಾಕ್ಷಿಯಾಗಿದೆ. ಎಲೆ ಬ್ರಿಟಿಷರೇ, ಈ ಶೌರ್ಯವನದ ಮಣ್ಣಿನಲ್ಲಿರುವ ಪ್ರತಿಯೊಂದು ಕಣದಲ್ಲೂ ನಮ್ಮ ತಾತ ಮುತ್ತಾತಂದಿರ ವೀರತ್ವದ ರಕ್ತ ಹರಿದಿದೆ. ಕಪ್ಪು ಕೇಳಕ್ಕೆ ಬಂದ ನಿಮ್ಮ ಬ್ರಿಟಿಷ್ ಸೇನೆಯ ಹೆಣಗಳನ್ನು ಇದೇ ಮಣ್ಣಿನಲ್ಲಿ ಹೂತಿಟ್ಟ ಇತಿಹಾಸ ನಮ್ಮದು. ನಿಮ್ಮ ಬಂದೂಕುಗಳಿಗೆ ಹೆದರಿ ಓಡೋಕೆ ನಾವೇನು ಹೇಡಿಗಳಲ್ಲ. ದೇಶಕ್ಕಾಗಿ ಪ್ರಾಣ ಕೊಡೋ ಕಿತ್ತೂರಿನ ಹುಲಿಗಳು. ಎಲೈ ಆಂಗ್ಲರೇ, ನೀವು ಈಗ ಈ ರಾಯಣ್ಣನ ದೇಹಕ್ಕೆ ಉರುಳು ಹಾಕಬಹುದು, ಆದರೆ ಈ ಶೌರ್ಯ ಭೂಮಿಯ ಇತಿಹಾಸವನ್ನು ನೋಡಲು ಬರುವ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲೂ ಮತ್ತೊಬ್ಬ ರಾಯಣ್ಣ ಹುಟ್ಟಿ ಬರುತ್ತಾನೆ. ಎಲೈ ಬ್ರಿಟಿಷರೇ, ಇಂಗ್ಲೆಂಡಿನಿಂದ ಹಡಗು ಹತ್ತಿ ಬಂದ ತಕ್ಷಣ ಇಡೀ ಜಗತ್ತೇ ನಿಮ್ಮದೆಂದು ಅಂದ್ಕೊಂಡಿದ್ದೀರಾ? ನಿಮ್ಮ ಫಿರಂಗಿ ಸೌಂಡಿಗೆ ಕಾಡಿನ ಪ್ರಾಣಿಗಳು ಹೆದರಬಹುದು, ಆದರೆ ಈ ಕಿತ್ತೂರಿನ ರಣರಂಗದಲ್ಲಿ ನಿಂತಿರುವ ಈ ರಾಯಣ್ಣನಲ್ಲ. ನಮ್ಮ ತಾಳ್ಮೆಯನ್ನು, ಶಾಂತಿ, ಸಮಾಧಾನವನ್ನು ಹೇಡಿತನವೆಂದು ತಿಳಿದುಕೊಳ್ಳಬೇಡಿರಿ. ಕನ್ನಡಿಗರು ಕತ್ತಿ ಎತ್ತಿದರೆ ಕಪಿಲನು ಕಣ್ಣ ಬಿಟ್ಟ ಹಾಗೆ, ನೀವು ಕೈಲಾಸ ಕಂಡ ಹಾಗೆ. ಎಲೈ ಬ್ರಿಟಿಷರೇ, ನಿಮಗೆ ನನ್ನ ಖಡ್ಗದ ರುಚಿ ತೋರಿಸದಿದ್ದರೆ ನನ್ನ ಹೆಸರು ಸಂಗೊಳ್ಳಿಯ ರಾಯಣ್ಣನೇ ಅಲ್ಲ. ಈ ರಾಯಣ್ಣನನ್ನು ಹಿಡಿಯೋದು ನಿಮ್ಮಿಂದ ಆಗಿಲ್ಲವೆಂದು ತಿಳಿದು ನಮ್ಮವರಲ್ಲೇ ಇರುವ ನರಿಗಳಿಗೆ ದುಡ್ಡಿನ ಆಸೆ ತೋರಿಸಿ ಬೆನ್ನಿಗೆ ಚೂರಿ ಹಾಕಿಸಿದ್ದೀರಾ? ತ್ಯಾಕ್ರೆ, ಮೋಸ, ತಂತ್ರ, ಕುತಂತ್ರದಿಂದ ಗೆಲ್ಲುವುದೇ ನಿಮ್ಮ ಇತಿಹಾಸ ಇರಬಹುದು, ಆದರೆ ಪ್ರಾಣ ಹೋದರೂ ಸರಿ ನಂಬಿದ ಮಣ್ಣಿಗೆ ದ್ರೋಹ ಮಾಡದೆ ಸಾಯುವುದು ನಮ್ಮ ರಕ್ತದ ಗುಣ. ಆದರೆ ನನ್ನಲ್ಲಿರುವ ಸ್ವಾಭಿಮಾನ, ಸ್ವಾತಂತ್ರ್ಯದ ಕಿಚ್ಚು, ದೇಶಪ್ರೇಮ ನಿಮ್ಮಪ್ಪನಿಂದಲೂ ಅಳಿಸಲು ಸಾಧ್ಯವಿಲ್ಲ. ನನ್ನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಿದ ತಕ್ಷಣ ಈ ಕಿತ್ತೂರಿನ ಕತೆ ಮುಗೀತು ಅಂದ್ಕೊಂಡಿದ್ದೀರಾ? ಸಾವು ನನ್ನ ದೇಹಕ್ಕೆ ಅಷ್ಟೇ ಇದೆ, ಈ ಮಣ್ಣಿಗಲ್ಲ. ಈ ಸಂಗೊಳ್ಳಿಯ ಪ್ರತಿಯೊಂದು ಕಣದಲ್ಲೂ, ಇಲ್ಲಿ ಹರಿಯುವ ಮಲಪ್ರಭಾ ನದಿಯ ನೀರಲ್ಲೂ ನನ್ನ ಕ್ರಾಂತಿಯ ಉಸಿರಿರುತ್ತೆ.
ನನ್ನ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಮಾತೆಯ ಆಶೀರ್ವಾದ ಇರುವವರೆಗೂ ಈ ದೇಶದ ಯುವಕರ ರಕ್ತದಲ್ಲಿ ದೇಶ ಪ್ರೇಮದ ಬೆಂಕಿ ಇರುವವರೆಗೂ ನೀವು ಈ ದೇಶವನ್ನು ನೆಮ್ಮದಿಯಿಂದ ಆಳಲು ಸಾಧ್ಯವಿಲ್ಲ. ಶಾಂತವಾಗಿರುವ ಈ ನಮ್ಮ ಕನ್ನಡ ನಾಡಿನಲ್ಲಿ ನಿಮ್ಮಂತಹ ದುಷ್ಟರು ಕಳ್ಳರು ಬಂದು ಇಲ್ಲಿರುವ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಇಡೀ ದೇಶವನ್ನೇ ಬರಿದು ಮಾಡಿ ನಿಮ್ಮ ದೇಶದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿರುವ ಸ್ವಾರ್ಥಿಗಳು ನೀವು. ನಾವು ಕಲ್ಯಾಣದ ಶಿವಶರಣರ ಥರ ಶಾಂತವಾಗಿರುತ್ತವೆ. ಆದರೆ ನಾವೇನಾದರೂ ಕಣ್ಣು ಕೆಂಪಗೆ ಮಾಡಿ ಕತ್ತಿ ಹಿಡಿದು ರಣರಂಗಕ್ಕೆ ಇಳಿದರೆ ಇಡೀ ನಿಮ್ಮ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವೇ ನಡುಗಿ ಹೋಗುತ್ತಿದೆ. ಈ ಕನ್ನಡಿಗನ ಕಣ್ಣುಗಳಲ್ಲಿ ನಿಮ್ಮ ಕಂಪನಿಯನ್ನೇ ಸುಟ್ಟು ಬೂದಿ ಮಾಡುವ ಕ್ರಾಂತಿಯ ಕಿಚ್ಚಿದೆ. ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನೋಡು, ನಿನ್ನ ಸೈನ್ಯ ಹೇಗೆ ಧೂಳೀಪಟವಾಗುತ್ತದೆ ಎಂದು. ನಿಮ್ಮಲ್ಲಿ ಧೈರ್ಯವಿದ್ದರೆ, ತಾಕತ್ತಿದ್ದರೆ ನೇರವಾಗಿ ಯುದ್ಧ ಮಾಡು. ಅದನ್ನು ಬಿಟ್ಟು ನಮ್ಮವರಿಗೆ ಇನಾಮು ದುಡ್ಡಿನ ಆಮಿಷ ತೋರಿಸಿ ನಮ್ಮವರಿಂದಲೇ ನಮಗೆ ಮೋಸದ ಜಾಲ ಬೀಸುವ ಕೈಲಾಗದ ಹೇಡಿಗಳು ನೀವು. ಈ ರಾಯಣ್ಣ ಸೋತಿದ್ದು ಬ್ರಿಟಿಷರ ಶೌರ್ಯಕ್ಕಲ್ಲ, ಅದು ಸ್ವಂತ ದೇಶದ ದ್ರೋಹಿಗಳ ಮೋಸದ ಕುತಂತ್ರಕ್ಕೆ. ರಾಯಣ್ಣನನ್ನು ನೀವು ಕಟ್ಟಿ ಹಾಕಬಹುದು, ಗಲ್ಲಿಗೇರಿಸಬಹುದು. ಆದರೆ ನಾನು ಹಚ್ಚಿರುವ ಸ್ವಾತಂತ್ರ್ಯದ ಕಿಚ್ಚನ್ನಲ್ಲ. ಎಲೈ ಬ್ರಿಟಿಷರೇ, ನಿಮ್ಮ ಬಂದೂಕಿಗೆ ಹೆದರುವವನು ನಾನಲ್ಲ, ನಿಮ್ಮ ಪಿರಂಗಿಗೆ ಬೆದರಿದ ಬೊಂಬೆಯೂ ನಾನಲ್ಲ. ನಿಮ್ಮ 20,000 ಸಿಪಾಯಿಗಳ ಸೈನ್ಯ ನನ್ನ 500 ಕಿತ್ತೂರಿನ ಹುಲಿಗಳ ಸೈನ್ಯಕ್ಕೆ ಸಮಾನ. ಎಲೈ ಬಿಳಿಯ ನಾಯಿಗಳೇ, ಕೇಳಿಸಿಕೊಳ್ಳಿ ಈ ರಾಯಣ್ಣನ ಕೊನೆಯ ಎಚ್ಚರಿಕೆ. ಇದು ನನ್ನ ದೇಶ, ಇದು ನನ್ನ ಮಣ್ಣು, ಇದು ನನ್ನ ಜನ. ಇಲ್ಲಿ ಆಡಳಿತ ಮಾಡಲು ನಮ್ಮ ತಾಯಿ ಕಿತ್ತೂರಿನ ರಾಣಿ ಚೆನ್ನಮ್ಮನವರಿದ್ದಾರೆ. ಇಲ್ಲಿ ಅವರು ವೈಭವದ ದರ್ಬಾರ ಆಡಳಿತ ಮಾಡುತ್ತಿದ್ದಾರೆ. ಇಲ್ಲಿ ನಿಮ್ಮ ಸೊಕ್ಕಿನ ಕಾರುಬಾರ ಕಾನೂನು ನಮ್ಮ ಮುಂದೆ ನಡೆಯಲ್ಲ. ಇಲ್ಲಿ ನನ್ನ ಖಡ್ಗದ ಕಾನೂನು ನಡೆಯುತ್ತೆ. ವ್ಯಾಪಾರ ಮಾಡಲು ಭಿಕ್ಷುಕರಾಗಿ ಬಂದ ನೀವು ನಮ್ಮವರಲ್ಲಿಯೇ ವಿಷ ಬೀಜಗಳನ್ನು ಬಿತ್ತಿ ಸಹಾಯ ಮಾಡುವ ನೆಪದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದು ಒಡೆದಾಳುವ ನೀತಿಯನ್ನು ಅನುಸರಿಸಿ ಇಲ್ಲಿನ ರಾಜ್ಯಗಳನ್ನು ಆಕ್ರಮಿಸಿ ನಿಮ್ಮ ಮೋಸದ ಜಾಲವನ್ನು ಬೀಸಿ ಇಡೀ ದೇಶವನ್ನೇ ನುಂಗೋಕೆ ಬಂದಿರುವ ಕಳ್ಳರು ನೀವು. ಸಾವಿಗೆ ಹೆದರಿ ಅಡಗಿಕೊಳ್ಳುವ ಹೇಡಿ ನಾನಲ್ಲ. ಭಾರತ ಮಾತೆಯ ಸರಪಳಿಯ ಕತ್ತರಿಸಲು ಬಂದ ಕ್ರಾಂತಿಯ ಕಿಡಿ ನಾನು. ಪರಕೀಯರಿಗೆ ತಲೆಬಾಗುವುದು ಈ ರಾಯಣ್ಣನ ಇತಿಹಾಸದಲ್ಲಿಯೇ ಇಲ್ಲ. ಸಾವು ಬಂದರೆ ಮಣ್ಣಿಗೆ ಕೀರ್ತಿ, ಬದುಕಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯ. ನಮ್ಮ ತಾಯಿ ರಾಣಿ ಚೆನ್ನಮ್ಮಳ ಕಿತ್ತೂರು ಸಾಮ್ರಾಜ್ಯಕ್ಕೆ ಮುಟ್ಟಲು ಬಂದರೆ ನಿಮ್ಮ ಹೆಣಗಳ ರಾಶಿ ಬೀಳುವುದು
ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ನಿಮ್ಮ ಲಂಡನ್ ಕೋಟೆಯ ಅಧಿಕಾರ ನಮ್ಮ ಕಿತ್ತೂರು ಕೋಟೆಯ ರಾಣಿ ಚೆನ್ನಮ್ಮ ತಾಯಿಯ ಕಾಲಿಗೆ ಸಮಾನ. ಕನ್ನಡಿಗರ ತಾಳ್ಮೆ ಕಳೆದುಕೊಂಡರೆ ನಿಮ್ಮ ಸಾಮ್ರಾಜ್ಯವೇ ಸರ್ವನಾಶವಾಗುತ್ತದೆ. ಕ್ರಾಂತಿವೀರ ರಾಯಣ್ಣನ ಪವರ್ಫುಲ್ ಡೈಲಾಗ್ ಕೇಳಿ ನಿಮ್ಮ ಮೈ ನೆವರೇಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ಸ್ನಲ್ಲಿ ಜೈ ರಾಯಣ್ಣ ಎಂದು ಬರೆಯಿರಿ, ಶೇರ್ ಮಾಡಿ, ಪ್ರತಿ ಕನ್ನಡಿಗರಿಗೂ ತಲುಪುತ್ತೆ. ನಮ್ಮ ಕಿತ್ತೂರು ಬರೀ ಕಲ್ಲು ಮಣ್ಣಿನ ಕೋಟೆಯಲ್ಲ, ಅದೊಂದು ಜೀವಂತ ಸಿಂಹದ ಗೂಡು, ಅದೊಂದು ಪವಿತ್ರ ದೇಗುಲ. ಈ ದೇಗುಲದಲ್ಲಿ ನಿಮ್ಮಂತಹ ಕಟುಕರನ್ನು ಬಿಡಲು ಎಂದಿಗೂ ಸಾಧ್ಯವಿಲ್ಲ. ಎಲೆ ಬ್ರಿಟಿಷರೇ, ನಿಮ್ಮ ಕಾಲಡಿಗೆ ಬಿದ್ದು 100 ವರ್ಷ ಬದುಕುವ ಜೀತಕ್ಕಿಂತ ಹೆತ್ತ ತಾಯಿಯ ಸ್ವಾತಂತ್ರ್ಯಕ್ಕಾಗಿ ರಣರಂಗದಲ್ಲಿ ಹೋರಾಡಿ ಸಾಯುವ ವೀರ ಮರಣವೇ ಲೇಸು. ನನ್ನ ದೇಹದ ರಕ್ತದ ಪ್ರತಿಯೊಂದು ಹನಿಯು ಕಿತ್ತೂರು ಕಿತ್ತೂರು ಅಂತ ಮಿಡಿಯುತ್ತಲೇ ಇರುತ್ತದೆ. ನನ್ನ ಪ್ರಾಣ ಹೋದರೂ ಸರಿ, ಈ ಕಿತ್ತೂರು ನಿಮ್ಮ ಕೈ ವಶವಾಗಲು ನಾನೆಂದಿಗೂ ಬಿಡುವುದಿಲ್ಲ. ಎಲೈ ತ್ಯಾಕರೇ, ಈ ರಾಯಣ್ಣ ಹುಟ್ಟಿರುವುದು ನಿಮ್ಮಂತಹ ರಣಹೇಡಿಗಳ ಜೀತ ಮಾಡುವುದಕ್ಕಲ್ಲ, ಈ ಕಿತ್ತೂರು ಮಣ್ಣಿನ ಋಣ ತೀರಿಸುವುದಕ್ಕೆ ಅನ್ನುವುದನ್ನು ಮಾತ್ರ ಮರೆಯಬೇಡ. 100 ವರ್ಷ ಆದರೂ ಸರಿ, ಈ ದೇಶ ಗುಲಾಮಗಿರಿಯಿಂದ ಮುಕ್ತ ಆಗಿಯೇ ಆಗುತ್ತದೆ. ಇದು ರಾಯಣ್ಣನ ಕೊನೆಯ ಭವಿಷ್ಯ. ದ್ರೋಹಿಗಳ ಕುತಂತ್ರದಿಂದ ನನ್ನನ್ನು ಗಲ್ಲಿಗೇರಿಸಬಹುದು, ಅದು ನಿಮ್ಮ ವೀರತ್ವದಿಂದಲ್ಲ. ರಾಯಣ್ಣನನ್ನು ನೇರವಾಗಿ ಎದುರಿಸಲಾಗದ ನೀವುಗಳು ನಮ್ಮವರಲ್ಲಿಯೇ ಇರುವ ಕೆಲವು ನರಿಗಳಿಗೆ ಇನಾಮು ದುಡ್ಡಿನ ಆಸೆ ತೋರಿಸಿ ನನಗೆ ಬೆನ್ನಿಗೆ ಚೂರಿ ಹಾಕಿಸಿದಿರಾ. ಈ ರಾಯಣ್ಣ ಸೋತಿದ್ದು ನಿಮ್ಮ ಶೌರ್ಯದಿಂದಲ್ಲ, ಸ್ವಂತ ದೇಶದ ದ್ರೋಹಿಗಳ ಮೋಸದ ಕುತಂತ್ರಕ್ಕೆ. ರಾಯಣ್ಣನನ್ನು ಕೇವಲ ನೀವು ಕಟ್ಟಿ ಹಾಕಬಹುದು, ಆದರೆ ನಾನು ಹಚ್ಚಿರುವ ಸ್ವಾತಂತ್ರ್ಯದ ಕಿಚ್ಚನ್ನಲ್ಲ. ಈ ಸಿಂಹಾಸನದ ರಾಣಿ ಚೆನ್ನಮ್ಮ ತಾಯಿಯರನ್ನು ಬಂಧಿಸಿದ ತಕ್ಷಣ ಈ ನಾಡು ಅನಾಥವಾಯಿತೆಂದು ಅಂದುಕೊಂಡಿದ್ದೀರಾ? ಇಲ್ಲ ತ್ಯಾಕ್ರೆ ಸಾಹೇಬ, ಇಲ್ಲ. ಸಿಂಹದ ಗೂಡಿನಲ್ಲಿ ಕಿತ್ತೂರಿನ ಈ ಸಿಂಹನೇ ಇಲ್ಲದಿದ್ದರೇನಂತೆ? ಅವರು ಸಾಕಿ ಬೆಳೆಸಿದ ಕಿತ್ತೂರಿನ ಹುಲಿಗಳು ಇನ್ನೂ ಜೀವಂತವಾಗಿವೆ. ದಟ್ಟವಾದ ಕಾಡಿನೊಳಗೆ ಕ್ರಾಂತಿಯ ಜ್ವಾಲೆಯೊಂದು ಧಗಧಗಿಸುತ್ತದೆ ಎಂದು ನಿಮಗೆ ಗೊತ್ತಾ? ನಿಮ್ಮನ್ನು ನಿಮ್ಮ ಲಂಡನ್ ಅರಮನೆಗೆ ಓಡಿಸದಿದ್ದರೆ ನನ್ನ ಹೆಸರು ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ಎಲೈ ಬ್ರಿಟಿಷರೇ, ನೀವು ದೇಶ ರಾಜ್ಯಗಳನ್ನು ಗೆದ್ದು ಬೀಗಿರಬಹುದು, ಆದರೆ ಈ ಕಿತ್ತೂರಿನ ಗಡಿಗೆ ಕಾಲಿಟ್ಟ ಮೇಲೆ ನಿಮಗೆಲ್ಲಿರುವುದು ಒಂದೇ ಒಂದು ದಾರಿ, ಅದುವೇ ಯಮಲೋಕ, ಅದುವೇ ಯಮಲೋಕ. ಎಲೈ ತ್ಯಾಕ್ರೆ, ನಿಮ್ಮ ಹತ್ತಿರ ಸಂಬಳಕ್ಕಾಗಿ ಹೋರಾಡುವ ಸೈನ್ಯವಿರಬಹುದು, ಆದರೆ ನನ್ನ ಹತ್ತಿರ ಈ ಕಿತ್ತೂರಿನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಡುವ ಗಂಡುಗರಿಗಳಿದ್ದಾರೆ. ನಿನ್ನ ಹತ್ತಿರ ಮದ್ದು ಗುಂಡುಗಳಿದ್ದರೆ ಈ ರಾಯಣ್ಣನ ಹತ್ತಿರ ಹೆತ್ತ ತಾಯಿಯ ಆಶೀರ್ವಾದವಿದೆ. ಕಿತ್ತೂರು ಮಣ್ಣಿನ ತಾಕತ್ತಿದೆ.
ನಿಮ್ಮಲ್ಲಿ ನಿಜವಾದ ತಾಕತ್ತಿದ್ದರೆ ಎದುರಿಗೆ ಬಂದು ನೇರವಾಗಿ ಹೋರಾಟ ಮಾಡಿ. ಬೆನ್ನಿಗೆ ಚೂರಿ ಹಾಕುವ ನಿಮ್ಮ ಹೇಡಿತನ ನಿಮ್ಮ ಲಂಡನ್ನಿನ ನಗರದಲ್ಲಿರಲಿ, ಅದು ನಮ್ಮ ದೇಶದಲ್ಲಿ ನಡೆಯುವುದಿಲ್ಲ. ನಮ್ಮ ಕಿತ್ತೂರು ಬರೀ ಸಾಮ್ರಾಜ್ಯ ಅಲ್ಲೋ ಸಾಹೇಬ, ಅದೊಂದು ಸಿಂಹದ ಗೂಡು. ಇಲ್ಲಿನ ಹೆಣ್ಣು ಮಕ್ಕಳು ಕೂಡ ಅನ್ಯಾಯದ ವಿರುದ್ಧವಾಗಿ ಕತ್ತಿ ಹಿಡಿದು ರಣಚಂಡಿಯ ಥರ ಹೋರಾಡಿದ್ದಾರೆ. ಅಂಥದ್ರಲ್ಲಿ ಈ ಮಣ್ಣಿನ ಮಗ ರಾಯಣ್ಣ ಎಂದಿಗೂ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನ ಉಸಿರು ನಿಲ್ಲಬಹುದು, ಆದರೆ ನಾನು ಹಚ್ಚಿರುವ ಸ್ವಾತಂತ್ರ್ಯದ ಈ ಕ್ರಾಂತಿಯ ಬೆಂಕಿ ನಿಮ್ಮನ್ನು ಸುಟ್ಟು ಬೂದಿ ಮಾಡುವವರೆಗೂ ಆರಲ್ಲ. ತ್ಯಾಕ್ರೆ ಸತ್ತು ಹೋದ, ಮುಂಡ್ರೋ ಓಡಿ ಹೋದ. ಚಾಪ್ಲಿನ್ಗೆ ನನ್ನನ್ನು ನೋಡಿ ಚಳಿ ಜ್ವರ ಬಂದಿತು. ಆದರೆ ನಾನು ಸಂಗೊಳ್ಳಿಯ ರಾಯಣ್ಣ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಇಂದಿಗೂ ಅಜರಾಮರವಾಗಿ ಉಳಿದಿದ್ದೇನೆ. ಎಲೈ ಬ್ರಿಟಿಷರೇ, ನಿಮ್ಮ ಲಂಡನ್ ನಗರದ ಅರಮನೆಗಿಂತಲೂ ಪವಿತ್ರವಾದ ಸ್ಥಳವಿದು. ಒಮ್ಮೆ ಬಂದು ನೋಡಿ ಇಲ್ಲಿ. ಇದು ನಿಮ್ಮನ್ನು ಎದುರಿಸಿದ ಕಿತ್ತೂರಿನ ವೀರರು, ಕನ್ನಡದ ಗಂಡು ಗಲಿಗಳು ಜನಿಸಿದ ಸಂಗೊಳ್ಳಿಯ ಶೌರ್ಯವನ ಇದು. ನೀನು ಇಲ್ಲಿ ಬಂದು ತಲೆ ತಗ್ಗಿಸಿ ನಿಲ್ಲಬೇಕಾದ ಕ್ರಾಂತಿಯ ಪುಣ್ಯಭೂಮಿ ಇದು. ನೀವು ಮೋಸದಿಂದ ಹಿಡಿದು ನನ್ನನ್ನು ನಂದಗಡದ ಆಲದ ಮರಕ್ಕೆ ಗಲ್ಲಿಗೇರಿಸಬಹುದು, ಆದರೆ ಈ ಶೌರ್ಯ ಭೂಮಿಯ ಇತಿಹಾಸವನ್ನು ನೋಡಕ್ಕೆ ಬರುವ ಪ್ರತಿಯೊಬ್ಬ ಕನ್ನಡಿಗನ ರಕ್ತದಲ್ಲೂ ರಾಯಣ್ಣನ ಕ್ರಾಂತಿಯ ಕ್ರೀಡೆ ಹುಟ್ಟಿಕೊಳ್ಳುತ್ತೆ. ನನ್ನ ದೇಹ ಸತ್ತರೂ ನನ್ನ ದೇಶ ಪ್ರೇಮ ಸಾಯಲ್ಲ. ಈ ಮಣ್ಣಿನಲ್ಲಿ ಮತ್ತೆ ಹುಟ್ಟಿ ಬರುತ್ತೇನೆ. ನಿಮ್ಮ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಈ ದೇಶದಿಂದ ಓಡಿಸುತ್ತೇನೆ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಭಾರತ್ ಮಾತಾ ಕಿ ಜೈ, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ವಂದನೆಗಳು. ನನ್ನ ಮುಂದಿನ ವಿಡಿಯೋ ಸಂಗೊಳ್ಳಿ ರಾಯಣ್ಣನವರ ಸಂಕ್ಷಿಪ್ತ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕುರಿತು ಮಾಡಲಾಗಿರುತ್ತದೆ.